ದಲಿತರೇ ರಾಷ್ಟ್ರಪತಿಯಾಗೋ ಹೊತ್ತಲ್ಲಿ ಮರಕ್ಕೆ ಕಟ್ಟಿ ಹಾಕಿ ದಲಿತರನ್ನ ಥಳಿಸಲಾಗಿದೆ. ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮ ದೇಶದಲ್ಲಿ ಸದ್ಯದಲ್ಲೇ ದಲಿತರೊಬ್ಬರು ರಾಷ್ಟ್ರಪತಿ ಆಗ್ತಾ ಇದ್ದಾರೆ. ಇಷ್ಟೊಂದು ಬದಲಾವಣೆ ಆಗಿರತಕ್ಕಂತ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ದಲಿತರನ್ನ ಇವತ್ತಿಗೂ ಕೂಡ ಮರಕ್ಕೆ ಕಟ್ಟಿ ಹಾಕಿ ಹೊಡಿತಾರೆ ಅಂತಂದ್ರೆ ದಲಿತರು ಹಾಗಾದ್ರೆ ಪ್ರೀತಿ ಮಾಡಲೇಬಾರ್ದ? ಮುಸ್ಲಿಂ ಯುವತಿಯನ್ನ ಲವ್ ಮಾಡೋದು ತಪ್ಪಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಬಿಜೆಪಿ ಸಂಸದ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಅವರ ಜಿಲ್ಲೆಯಲ್ಲಿ ಇದೆಂಥ ಅಮಾನವೀಯ ಘಟನೆ ನಡೀತಾ ಇದೆ. ಜೊತೆಗೆ ಕಾಂಗ್ರೆಸ್ ಶಾಸಕ ಎಂಎಸ್ ಪಾಟೀಲ್ ಕ್ಷೇತ್ರದಲ್ಲಿ ದಲಿತರನ್ನ ಕಟ್ಟಿ ಹಾಕಿ ಥಳಿಸಲಾಗಿದೆ. ಒಂದು ಕಡೆ ಪ್ರಬಲ ದಲಿತ ಕೇಂದ್ರ ಸಚಿವ, ಇನ್ನೊಂದು ಕಡೆ ಅಹಿಂದ ಪರ ರಾಜ್ಯ ಸರ್ಕಾರ. ದಲಿತರೇ ರಾಷ್ಟ್ರಪತಿ ಆಗ್ತಾ ಇರುವ ಈ ಸಂದರ್ಭದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಮತ್ತು ಶೋಷಣೆ ಇವತ್ತಿಗೂ ಕೂಡ ಈ ಮಟ್ಟದಲ್ಲಿ ನಡೀತಾ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಅಚ್ಚರಿ ಉಂಟಾಗ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್. ಮುಸ್ಲಿಂ ಯುವತಿಯ ಜೊತೆ ಯುವಕನೊಬ್ಬ ಓಡ್ ಹೋಗಿದ್ದಾನೆ. ಎಸ್, ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹಾಳಗುಂಡಕನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮುಸ್ಲಿಂ ಯುವತಿಯ ಜೊತೆ ಹಿಂದೂ ಯುವಕ ಓಡಿ ಹೋಗಿದ್ದಾನೆ. ಅದಕ್ಕೆ ದಲಿತ ಯುವಕನ ಅಪ್ಪ ಮತ್ತು ತಮ್ಮನನ್ನ ಮರಕ್ಕೆ ಕಟ್ಟಿ ಹಾಕಿ ಮುಸ್ಲಿಮರು ಥಳಿಸಿದ್ದಾರೆ. ನಡುಬೀದಿಯಲ್ಲೇ ಹಲ್ಲೆ ನಡೀತಾ ಇದ್ರು ಕೂಡ ಮೂಕ ಪ್ರೇಕ್ಷಕರಂತೆ ನಿಂತು ನೋಡ್ತಾ ಇದ್ದಾರೆ ಅಲ್ಲಿನ ಮಂದಿ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹಾಳಗುಂಡಕನಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮಾಷಾಬಿ ಎಂಬ ಮುಸ್ಲಿಂ ಯುವತಿ ಜೊತೆ ಓಡ್ ಹೋಗಿದ್ದಾನೆ ನಿಂಗಪ್ಪ ಹರಿಜನ. ಯುವತಿಯ ತಂದೆ ಮಾಬುಸಾಬ್ ಮತ್ತು ಅಣ್ಣ ಅಲ್ಲಾಭಕ್ಷ ಸೇರಿ 7 ಮಂದಿ ಈ ರೀತಿ ಹಿಡ್ಕೊಂಡು ಹೊಡೆದಿದ್ದಾರೆ. ದಲಿತ ಯುವಕರ ತಂದೆ ಮರೇಪ್ಪ, 2ನೇ ಮಗ ರಮೇಶ್ನನ್ನ ಮರಕ್ಕೆ ಕಟ್ಟಾಕಿ ಈ ರೀತಿ ಥಳಿಸಿದ್ದಾರೆ. ಆ ದೃಶ್ಯಾವಳಿಗಳನ್ನ ಕೂಡ ನೀವೀಗ ನೋಡ್ತಾ ಇದ್ದೀರಾ. ನಮ್ಮ ಅಪ್ಪಗೆ ಯಾಕೆ ಕಟ್ಟಿರಿ ನೀವೇನಕ್ಕೆ ಬಿತ್ತುವಾರಿ ನನಗೆ ಹಿಡ್ಕೊಂಡೋಗ ಬಿತ್ತುವಾರಿ ನನಗೆ ಹಿಡ್ಕೊಂಡೋಗಲ್ರಾಕ ನನ್ನ ಮಕ್ಕಳಿಗೆ ನಾನು ಕೇಸ್ ಮಾಡ್ಯಾರೀಗ ಪಂಚರಾಜರಪ್ಪ ಮನೆ ಗುರಿ ಹತ್ತಿನ ಬಂದಾಗ ನಮ್ಮ ಅಪ್ಪಗೆ ಯಾಕೆ ಕಟ್ಟಿರಿ ನೀವೇನಕ್ಕೆ ಬಿತ್ತುವಾರಿ ನನಗೆ ಹಿಡ್ಕೊಂಡೋಗ ಬಿತ್ತುವಾರಿ ನನಗೆ ಹಿಡ್ಕೊಂಡೋಗಲ್ರಾಕ ನನ್ನ ಮಕ್ಕಳಿಗೆ ನಾನು ಹಿಡ್ಕೊಂಡೋಗಲ್ರಾಕ ಮಕ್ಕಳು ಬರ್ಲಿ
ಬಂದೆಲ್ಲ ಹೊಡೆದ್ ಬಿಟ್ಟನ್ರಿ. ಅದು ಹಿಂದೆ ಹೊಡೆದನ್ರಿ, ನಾನು ಗೊತ್ತೇ ಇಲ್ರಿ. ಅದು ಕಣ್ಣಿಗೆ ಕತ್ತಲು ಬಂದಂಗೆ ಹಾಕಿ ಗೊತ್ತದ ನಾನು ಏನು ಬಿತ್ತು ಅನ್ನಂಗೆ ಆಗ್ಬಿಡ್ತೀರಿ ಮ್ಯಾಲ ಹೊಡೆದ್ಗಾನೆ ನಡಿ ಮಗನೇ ಗಿಡ ಕಟ್ತೀನಿ ಅಂತ ಹಾಕಿ ಅವರು 6 ಮಂದಿ ಇದ್ರಿ. ಅವ್ರು ನಾನು ಒಬ್ಬನ ಕಟ್ಟದ್ರಿ. ಅವ್ರು ಕಟ್ಟದ ಮಗ ಏನಾದ್ರು ಓಡಿ ಬಂದನ್ರಿ, ಇವನ್ನ ಕಟ್ಟಿದ್ರಿ. ಜಾತಿ ಇಲ್ರಿ, ನಾವು SC ಪೈಕಿರಿ, ಅವ್ರು ಮುಸಲ್ಮಾನ್ ಪೈಕಿರಿ, ಹುಡುಗಿ ದೇಶದಿಂದ ಅಷ್ಟೇ ರೀ. ನಾ ಅಪ್ಪಗೆ ಯಾಕೆ ಕಟ್ರಿ ನನಗೂ ಕಟ್ಟಿಗೆ ಹೊಡೆದ್ರಿ. ಆಕಿ ಹೋಗಿ 15 ದಿನ ಆಗಿತ್ರಿ. ನಮ್ಮ ಮಣ್ಣು ಇಲ್ಲೇ ಇದ್ದೇನ್ರಿ. ಕೇಳಿದ್ರ ಮನೆಗೆ ಹೋಗಿ ಹೇಳಿವ್ರಿ, ಎಷ್ಟಲ್ಲಿ ಆದ್ರೆ ನನ್ನ ಮಗಳು ನಾ ನೀರ್ಲಿಗೆ ಆಗ್ಬಿಟ್ಟು ಬಂದಿನಿ, ಅಲ್ಲಿ ಖಾನಾಪುರದಾಗ ಬಿಟ್ಟು ಬಂದಿನಿ ಅಂತ ಹಿಂಗೆ ಹೇಳ್ಯಾರ ನಮ್ಗೆ. ಈಗ ಒಂಬತ್ತಮ್ಮಲ್ಲಿ ಹ್ಯಾಂಗೆ ಹೋದಲ್ರಿ ಈಗ ಸರ್? ಎಲ್ಲಿದೆ ನಮ್ಗೆ ಗೊತ್ತೇ ಇಲ್ರಿ ಸರ್. ಇನ್ನಾದ್ರೂ ಫೋನ್ ಇಲ್ಲ, ಏನು ನಮ್ಗೆ ಗೊತ್ತೇ ಇಲ್ರಿ. ಇಂತಲ್ಲ ಅನ್ನೋದಂದ್ರೂ ಯಾರು ಹೇಳಿಲ್ರಿ ಸರ್. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಅವರಿಂದ. ಪುರುಷೋತ್ತಮ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಅಲ್ಲಿನ ಪೊಲೀಸರು ಕೂಡ ಏನೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ. ಅಟ್ಲೀಸ್ಟ್ ವಿಚಾರ ಇದು ಪಬ್ಲಿಕ್ ಟಿವಿನಲ್ಲಿ ಪ್ರಸಾರ ಆಗ್ತಾ ಇದ್ದಂತೆ ಏನಾದ್ರೂ ಪೊಲೀಸರಿಗೆ ಒಂಚೂರಾದ್ರೂ ಚುರುಕು ಮುಟ್ಟಿದೆಯಾ ಹೇಗೆ ಅಂತ? ಖಂಡಿತ ಅರವಿಂದ್, ಪಬ್ಲಿಕ್ ಟಿವಿಲಿ 9 ಗಂಟೆಗೆ ಪ್ರಸಾರ ಆಯ್ತು, ಸುದ್ದಿ ಪ್ರಸಾರ ಆಗ್ತಿದ್ದ ಅಂತಾನೆ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ಕೊಂಡಿದೆ. ಜೊತೆಗೆ ಅವ್ರ ಕಂಪ್ಲೇಂಟ್ ತಗೊಳಕ್ಕೆ ಅಲ್ಲಿಂದಾನೆ PSI ಕೂಡ ಜಿಲ್ಲಾ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಈಗ ಪ್ರಕರಣದ ಸಂಬಂಧಪಟ್ಟಾಗೆ ಅವರು ಕೂಡ ದೂರನ್ನು ದಾಖಲಿಸ್ತೇವೆ ಅಂತ ಹೇಳಿದರೆ, ಇನ್ನು ಇದು ಸಂಬಂಧಪಟ್ಟಾಗನೆ ಕೇಂದ್ರ ಸಚಿವರು ಕೂಡ ನಾವು ಸಂಪರ್ಕಕ್ಕೆ ತಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅವರು ಕೂಡ ಈ ಸಂಪೂರ್ಣ ಈಗ ಏನು ದೂರವಾಣಿಯಲ್ಲಿ ಮಾತಾಡಿದ ಕೂಡ ಈ ವಿಷಯವನ್ನು ಸಂಪೂರ್ಣವಾಗಿ ಖಂಡಿಸಿದ್ದಾರೆ. ಈ ರೀತಿ ಕೃತಿಗಳು ನಡಿಬಾರದು, ಯಾವುದೇ ತಪ್ಪಿದ್ರು ಕೂಡ ಒಂದು ಪೊಲೀಸ್ ಠಾಣೆಯಲ್ಲಿ ಅವರು ದೂರು ದಾಖಲಿಸಬೇಕಿತ್ತು, ಅದನ್ನು ಹೊರತುಪಡಿಸಿ ಈ ರೀತಿ ಗಿಡಕ್ಕೆ ಮರಕ್ಕೆ ಕಟ್ಟಿ ಈ ರೀತಿ ಹಲ್ಲೆ ಮಾಡೋದು ನಿಜವಾಗ್ಲೂ ಖಂಡನೀಯ ಅಂತೇಳಿ ಖಂಡಿಸಿದ್ದಾರೆ ಅರವಿಂದ್. ಬಟ್ ನಿನ್ನೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಪೊಲೀಸರು ಯಾಕೆ ತಗೊಳ್ಳಿಲ್ವಾ? ತಪ್ಪಲ್ವಾ ಅದು? ಖಂಡಿತ ಅರವಿಂದ್, ಏನಂತಂದ್ರೆ ಸಾಮಾನ್ಯವಾಗಿ ಏನೋ ಒಂದು ದಲಿತರ ಅಂದ ತಕ್ಷಣ ಇವ್ರ ಹಿಂದೆ ಯಾವುದೇ ರೀತಿ ಒಂದು ಪೊಲಿಟಿಕಲ್ ಸಪೋರ್ಟ್ ಇಲ್ಲ ಅಂತೇಳಿ, ಜೊತೆಗೆ ಏನಂದ್ರೆ ಏನ್ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರು, ಅದರಲ್ಲಿ ಏನೋ ಯುವತಿ ಅಣ್ಣ ಏನಿದ್ದಾನೆ ಅವನು ಗ್ರಾಮ ಪಂಚಾಯತಿ ಸದಸ್ಯ ಇರೋ ಕಾರಣಕ್ಕಾಗಿನೇ ಒಂದು ಪೊಲಿಟಿಕಲ್ ಪ್ರೆಷರ್ ಹಾಕಿದ ಕಾರಣಕ್ಕೆ ಈ ರೀತಿ ಅವರ ಒಂದು ದೂರನ ಈ ರೀತಿ 2 ದಿನ ಆದ್ರೂ ಕೂಡ ಅವ್ರು ದಾಖಲಿಸ್ತಾನೆ ಇದೇ ರೀತಿ ಉಳಿಸ್ಕೊಂಡಿದ್ದಾರೆ ಅರವಿಂದ್. ಪುರುಷೋತ್ತಮ್, ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಇವಾಗ ಹಲ್ಲೆಗೆ ಒಳಗಾದಂತಹ ಯುವಕ ರಮೇಶ್, ಅಂದ್ರೆ ಈಗ ಯಾರು ಓಡ್ ಹೋಗಿದ್ದಾರೆ ಆತನ ತಮ್ಮ ಈ ರಮೇಶ್, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ರಮೇಶ್, ಪೊಲೀಸರು ಬಂದಿದ್ರ ಹಾಸ್ಪಿಟಲ್ಗೆ? ಸರ್ ಜಸ್ಟ್ ಈಗ ಎಂಟ್ರಿ ಕೊಡ್ರಿ ಸರ್. ಈಗ ಬರ್ತಾ ಇದಾರ ಪೊಲೀಸರು? ಸರ್ ಈಗ ಒಳಗೆ ಬಂದ ಸರ್, ಇಬ್ರು ಕಾನ್ಸ್ಟೇಬಲ್ ಈಗ ಬಂದ. ಒಂದೇನ್ ಗೊತ್ತಾ ರಮೇಶ್, ಯಾವುದಕ್ಕೂ ಯಾವ ಕಾರಣಕ್ಕೂ ಪೊಲೀಸರ ಮುಂದೆ ನೀವು ಯಾವುದನ್ನು ಮುಚ್ಚಿಡಕ್ ಹೋಗ್ಬೇಡಿ. ಓಕೆ ಸರ್. ಏನೇನ್ ನಡೆದಿದೆ ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳಿ, ಆಯ್ತಾ? ಯಾಕೆಂದ್ರೆ ಈ ಪ್ರಕರಣದಲ್ಲಿ ನಿಮ್ಮದಾಗ್ಲಿ ನಿಮ್ಮ ತಂದೆಯವ್ರದಾಗ್ಲಿ ಏನೂ ತಪ್ಪಿಲ್ಲ. ಆಮೇಲೆ ನಾವು ಯಾವುದೋ ಗುಂಡಾ ರಾಜ್ಯದಲ್ಲಿ ಇಲ್ಲ, ನಾವಿರೋದು ಕರ್ನಾಟಕದಲ್ಲಿ, ಆಯ್ತಾ? ದಲಿತರಿಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ಸರ್ಕಾರ ಅಂತ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ ರಕ್ಷಣೆ ಇಲ್ವಲ್ಲ ಸ್ವಾಮಿ ಅಂತ ಕೇಳಿ ನೇರವಾಗಿ ಅವ್ರಿಗೆ, ಆಯ್ತಾ? ದಲಿತರನ್ನ ರಾಷ್ಟ್ರಪತಿಯನ್ನ ಮಾಡೋದಕ್ಕೆ ಹೊರಟಿರೋ ದೇಶದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿಯ. ಪೊಲೀಸರು ತಲೆ ತಗ್ಗಿಸ್ಬೇಕು ನಿಜವಾಗ್ಲು. ಓಕೆ, ನೀವು ಮತ್ತೆ ನಿಮ್ಮ ತಂದೆ ನೀವೇ ದೂರನ್ನ ಕೊಡಿ, ಏನೇನ್ ನಡೀತು ಅಂತ ಹೇಳಿ. ಮತ್ತೆ ನಿನ್ನೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಾಗ ಯಾಕೆ ತಗೊಳ್ಳಿಲ್ಲ ಅಂತಾನೂ ಕೂಡ ಅವ್ರನ್ನ ಪ್ರಶ್ನೆ ಮಾಡಿ. ಓಕೆ, ಈಗ ನಿಮ್ಮ ಅಣ್ಣ ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಎಲ್ಲಿದ್ದಾರೆ ಏನು ಅಂತ ಏನಾದ್ರು? ಇಲ್ಲ ಸರ್, ಏನು ಗೊತ್ತಾಗಿಲ್ಲ. ಇದು ಸರ್ ಪತ್ತೆನೇ ಇಲ್ಲ ಸರ್. ಏನಾದ್ರು ಫೋನ್ ಗಿನ್ ಮಾಡ್ತಾರಾ? ಇಲ್ಲ ಸರ್, ಫೋನ್ ಕೂಡ ಮಾಡಿಲ್ಲ. ಇಲ್ಲ ಸರ್. ಅಥವಾ ಅವರಿಬ್ರು ಏನಾದ್ರು ಮದುವೆ ಆಗಿದ್ದಾರೆ ಅಂತ ಏನಾದ್ರು ಸುದ್ದಿ ಬಂತ? ಏನಿಲ್ಲ ಸರ್. ಅಲ್ಲ, ಎಲ್ಲೇ ಓಡೋದ್ರು ಕೂಡ ನಿಮ್ಮ ಜೊತೆ ಅಂದ್ರೆ ತಂದೆ ತಾಯಿ ಅಣ್ಣ ತಮ್ಮಂದ್ರ ಜೊತೆ ಸ್ವಲ್ಪ ಟಚ್ ಅಲ್ಲಿ ಇರ್ತಾರಲ್ಲ, ಆತರ ಏನಾದ್ರು ಫೋನ್ ಗಿನ್ ಮಾಡಿದಾರ ಯಾರಿಗಾದ್ರು? ಎಲ್ಲೇ ಇಲ್ಲ ಸರ್. ಸರ್ ಹುಡುಗನ್ಗಿಂತ ಮುಂಚೆ 15 ದಿನ ಹುಡುಗಿ ಹೋಗಿದ್ವಿ ಸರ್. ನೆಕ್ಸ್ಟ್ ಆಗಿ ಇವನಿಗೆ ಕರ್ಕೊಂಡ ಸರ್. ಓಕೆ ಓಕೆ ರಮೇಶ್, ಇವಾಗ ನಿಮ್ಮ ತಂದೆಯವರ ಆರೋಗ್ಯ ಹೇಗಿದೆ? ಸರಿ, ಸ್ವಲ್ಪ ಚೇತರಿಸಿದೆ ಸರ್. ಹೌದಾ? ಹಾಸ್ಪಿಟಲ್ ಅಲ್ಲಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಿದಾರಾ ಅಥವಾ ಅಲ್ಲೂ ಕೂಡ ದಲಿತರು ಅಂತ ಎಲ್ಲಾರು ಮೂಲೆಯಲ್ಲಿ ಕೂರಿಸಿದಾರಾ? ಇಲ್ಲ ಇಲ್ಲ ಸರ್, ಸಮಾನವಾಗಿ ನ್ಯಾಯ ಕೊಟ್ಟಿದ್ದಾರೆ ಸರ್. ಸರ್ ಇದು ಇನ್ಕ್ವೈರಿ ಸರ್ ಮುಂಚಿನ ಆದ್ರೆ ಸರ್ ಜಸ್ಟ್ ಈಗ ಬಂದಿದ್ದಾರೆ ನೋಡಿ ಸರ್ ಪೊಲೀಸರು. ಅದೇ ಘಟನೆ ಅದು ಪಬ್ಲಿಕ್ ಟಿವಿನಲ್ಲಿ ನಾವು ಸ್ಟೋರಿ ಕ್ಯಾರಿ ಮಾಡಿದ ನಂತರ ಇವಾಗ ಅವ್ರು ಬಂದಿರೋದು. ಅಲ್ಲಿ ತನಕ ಅವರು ಸುಮ್ಮನಿದ್ರು.
ಸರ್ ಪಬ್ಲಿಕ್ ಟಿವಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಪಬ್ಲಿಕ್ ಟಿವಿ ನಿತ್ಯ ಸರ್ ಇದಿಷ್ಟು ಎಲ್ಲ ನೆಕ್ಸ್ಟ್ ಇದು ಇತ್ತು ಅಲ್ಲ, ಒಂದೇನಂದ್ರೆ ಶೋಷಿತರ ಪರವಾಗಿ ಯಾವತ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಗೊತ್ತಾಯ್ತಲ್ಲ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಪೊಲೀಸರ ಮುಂದೆ ನಾವು ದಲಿತರು ಏನ್ ಕಂಪ್ಲೇಂಟ್ ಕೊಡೋದಪ್ಪ, ಈ ತರ ಹೆಸಿಟೇಷನ್ಸ್ ಬೇಡ. ಸರ್ ನಾನು ಮಾತಾಡ್ತಿದ್ರು ರಮೇಶ್ ಅಣ್ಣ ಸರ್, ಅವ್ರಿಬ್ರು ಇದ್ರ ಮೇಲೆ ಬೆಡ್ ಮೇಲೆ ಇದ್ರು ಸರ್. ಆಗ್ಲಿ, ಪರವಾಗಿಲ್ಲ. ಇವಾಗ ಏನ್ ಗೊತ್ತಾ, ನೀವು ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ. ಓಕೆ ಸರ್. ಈಗ ಅವರಿಬ್ರು ಏನ್ ಹೊಡೆಸ್ಕೊಂಡಿದಾರಲ್ವಾ, ಅವರಿಬ್ರು ಸೈನ್ ಮಾಡ್ಲಿ. ಓಕೆ. ಯಾರ್ಯಾರು ಹೊಡೆದ್ರು, ಅದೇನೋ 6 ಜನ ಇದ್ರು ಅಂತ ಏನೋ ಹೇಳ್ತಾ ಇದ್ರು ಅವಾಗ, ಆ 6 ಜನದ ಹೆಸರನ್ನು ಬರೀರಿ. ಓಕೆ ಸರ್. ಓಕೆ ರಮೇಶ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೊ ಒಂದೇನಂದ್ರೆ ಅದು ಆಗೋ ಸಾಧ್ಯತೆ ಇದೆ. ಓಕೆ, ನಮ್ಮ ರಿಪೋರ್ಟರ್ ಪುರುಷೋತ್ತಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಪುರುಷೋತ್ತಮ್, ಅವಾಗ್ಲೇನೆ ಆ ಹಲ್ಲೆಗೊಳಗಾದ ರಮೇಶ್ ಮಾತನಾಡ್ತಾ ಒಂದು ವಿಚಾರ ಹೇಳಿದ್ರು, ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರು ಅಂತ. ಇದು ಯಾವ ನ್ಯಾಯ? ಎಲ್ಲಿದೆ ಈ ತರ ಕಾನೂನು? ಇದನ್ನ ಮಾಧ್ಯಮದವರಾಗಿ ಕೂಡ ಪ್ರಶ್ನೆ ಮಾಡಕ್ಕಾಗಲ್ಲ ಪೊಲೀಸರನ್ನ. ಪುರುಷೋತ್ತಮ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆ ಹಲ್ಲೆಗೊಳಗಾದ ವ್ಯಕ್ತಿ ಹೇಳ್ತಾ ಇದ್ದಿದ್ದು, ನಮ್ಮ ಹತ್ರ ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತ. ಎಲ್ಲಿದೆ ನ್ಯಾಯ, ಕಾನೂನು ಆ ತರ ಖಾಲಿ ಪೇಪರ್ ಸೈನ್ ಮಾಡಿಸ್ಕೋಬೇಕು ಅಂತ ಅನ್ಬಿಟ್ಟು? ಇದನ್ನ ನೀವುಗಳಾದ್ರೂ ಪ್ರಶ್ನೆ ಮಾಡ್ಬೋದಲ್ವಾ? ಅರವಿಂದ್, ಏನಂತಂದ್ರೆ ಈ ರೀತಿ ಪೊಲೀಸರ ಒಂದು ವರ್ತನೆ ಈ ರೀತಿ ಇದೆ, ಏನೋ ಅವ್ರಿಗೆ ತಿಳುವಳಿಕೆ ಅಂದ್ರೆ ಸಾಮಾನ್ಯವಾಗಿ ಪಾಪ ಅವರು ಒಂದು ಬಡ ಕುಟುಂಬದ ಯಾವ್ದು ಕೂಡ ಅಕ್ಷರ ಜ್ಞಾನ ಇಲ್ಲದ ಕಾರಣಕ್ಕಾಗಿ ಅವ್ರು ಯಾವುದೇ ರೀತಿಯ ಮಾಹಿತಿ ಇಲ್ಲದ ಕಾರಣಕ್ಕೆ ಈ ರೀತಿ ಒಂದು ಏನಂದ್ರೆ ಯಾವಾಗ ಈ ಮರಕ್ಕೆ ಕಟ್ಟಿ ಹೊಡೆದ್ರು ತದನಂತರ ಈ ರೀತಿ ಅವ್ರು ಕರ್ಕೊಂಡು ಹೋಗಿ ಒಂದು ಬೆಳೆ ಅಳೆ ಮೇಲೆ ಬರ್ಸ್ಕೊಂಡು ಈ ರೀತಿ ಒಂದು ಸೈನ್ ಮಾಡಿ ಅಂತ ಬರ್ಸ್ಕೊಂಡಿದ್ರೆ, ಜೊತೆಗೆ ಇವರು ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ, ರಿಟರ್ನ್ ಅಲ್ಲಿ ಬರೆದು ಕೊಟ್ಟಿದ್ದಾರೆ. ಆ ದೂರನ್ನು ಕೊಟ್ಟರು ಸದ್ಯಕ್ಕೆ ಇವರು ಕೊಟ್ಟರು ಕೂಡ ಇವರು ಇನ್ನೂ ದೂರ ದಾಖಲಿಸ್ಕೊಂಡಿಲ್ಲ. ದೂರ ಕೊಟ್ಟ ಮೇಲೆ FIR ಆಗ್ಬೇಕಲ್ವಾ? ಖಂಡಿತ 2 ದಿನ ಆದ್ರೂ ಕೂಡ FIR ಆಗಿಲ್ಲ. ಈಗ ಏನೋ ಒಂದು ಪಬ್ಲಿಕ್ ಟಿವಿಯಲ್ಲಿ ಒಂದು ವರದಿ ಪ್ರಸಾರ ಆದ ನಂತರ ಈಗ ಅವರು ಜಿಲ್ಲಾ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಅರವಿಂದ್. ಅಂದ್ರೆ ನಾವೇನಾದ್ರೂ ಸುದ್ದಿ ಪ್ರಸಾರ ಮಾಡಿರ್ಲಿಲ್ಲ ಅಂದ್ರೆ ಹೀಗೆ ಇವ್ರ ಹಣೆ ಬರ ಹಿಂಗೆ ಹೊಡೆಸ್ಕೊಂಡು ಬಡಿಸ್ಕೊಂಡು ಹೀಗೆ ಇರಬೇಕು. 2 ದಿನನೂ ಕೂಡ ಅರವಿಂದ್ ಅವ್ರು ತುಂಬಾನೇ ನೋವನ್ನು ಅನುಭವಿಸಿದ್ದಾರೆ. ನಮಗೆ ನ್ಯಾಯ ಸಿಗುತ್ತೋ ಇಲ್ವೋ ಈ ರೀತಿ ಯಾವ ರೀತಿ ಅಂದ್ರೆ ಅವ್ರು ಭಯಭೀತರು ಕೂಡ ಆಗಿದ್ದಾರೆ. ಮರಳಿ ತಮ್ಮ ಗ್ರಾಮಕ್ಕೆ ಹೋಗ್ಲಿಕ್ಕೆ ಭಯಭೀತರಾಗಿದ್ರು. ಈಗ ಯಾವ ರೀತಿ ಮತ್ತೇನ್ ಮಾಡ್ತಾರೋ, ನಮ್ಮೇಲೆ ಅಲ್ಲೇ ಮಾಡ್ತಾರೋ ಅವರ ಇದೇ ಜೊತೆಗೆ ಏನು ಅಂತಂದ್ರೆ ಅವ್ರ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಗ್ರಾಮಕ್ಕೆ ಹೋಗ್ಲಿಕ್ಕೂ ಕೂಡ ನಮ್ಗೆ ಹೆದರಿಕೆ ಒಂದು ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಅರವಿಂದ್. ಈಗ ಯಾವ ಕ್ಷೇತ್ರಕ್ಕೆ ಬರುತ್ತೆ ಇವರು ಊರು, ಗ್ರಾಮ? ಯಾರಿಲ್ಲಿ MLA? ಇದು ದೇವರಿಪುರಿ, ಇದು ಸಿಂದಗಿ ತಾಲೂಕು ಬರುತ್ತೆ. ಆದ್ರೆ ದೇವರಿಪುರಿ ಮತಕ್ಷೇತ್ರ AS ಪಾಟೀಲ್ ನಡಳ್ಳಿ ಅವರಿಗೆ ಈ ಒಂದು ಗ್ರಾಮ ಬರುತ್ತೆ ಅರವಿಂದ್. ಓಕೆ, ಅವ್ರಗಳಿಗೆ ಇವೆಲ್ಲ ಗೊತ್ತಿಲ್ವಾ? ಖಂಡಿತ ಅವ್ರನ್ನೂ ಕೂಡ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಪಬ್ಲಿಕ್ ಈ ರೀತಿ ಒಂದು ಪ್ರಸಾರ ಮಾಡಿದೆ ಸರ್, ಈ ರೀತಿ ದಲಿತರಿಗೆ ಅನ್ಯಾಯ ಆಗಿದೆ ಈ ತರ ಅಂತ ಅವ್ರ ದೂರವಾಣಿ ಸಂಪರ್ಕದಲ್ಲಿ ಮಾಡಿದ್ರು ಕೂಡ ಇಲ್ಲ, ಅದ್ರ ಬಗ್ಗೆ ನಾನು ಏನಾದ್ರು ಮಾತಾಡ್ತೀನಿ, ಅದ್ರ ಬಗ್ಗೆ ವರದಿ ತರಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅರವಿಂದ್. ಓಕೆ, ಮತ್ತೆ ಮೀಸಲು ಕ್ಷೇತ್ರ ರಮೇಶ್ ಜಿಗಜಿಣಗಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಖಂಡಿತ ಈ ರೀತಿ ಇದು ಒಂದೇ ಪ್ರಕರಣ ಅಲ್ಲ, ಇದು ಹಿಂದೆನೂ ಕೂಡ 2-3 ಪ್ರಕರಣಗಳು ಈ ರೀತಿ ಒಂದು ಏನು ಒಂದು ಮುದ್ದೇಬೇಳ ತಾಲೂಕಿನ ಕೋಳೂರು ಗ್ರಾಮದಲ್ಲಾಗ್ಲಿ ಅಲ್ಲಿಯೂ ಕೂಡ ಒಂದು ದಲಿತರ ಮೇಲೆ ಹಲ್ಲೆ ಆಗಿತ್ತು. ಈ ರೀತಿ ಅನೇಕ ಪ್ರಕರಣಗಳು ದಲಿತರ ಮೇಲೆ ಅನೇಕ ಬಾರಿ ಹಲ್ಲೆಗಳು ನಡೀತಾನೆ ಇದಾವೆ. ಆದ್ರೆ ಈಗ ಸಂಬಂಧಪಟ್ಟಾಗೆ ವರ್ಷಕ್ಕೊಂದು ಬಾರಿ ಒಂದು ಏನು IGP ಅವರು ಇರ್ತಾರೆ, ಅವ್ರ ನೇತೃತ್ವದಲ್ಲಿ ಏನು. ಪುರುಷೋತ್ತಮ್, ಓಕೆ, ನಮಗೆ ವಾಯ್ಸ್ ಕೇಳಿಸ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಈ ಭಾಗದಲ್ಲೆಲ್ಲ ಸವರ್ಣೀಯರು ಮತ್ತು ದಲಿತರು ಅಂತಕ್ಕಂಥ ದೊಡ್ಡ ಕಂದಕ ಇದೆ ಹಳ್ಳಿಗಳಲ್ಲಿ ಅಂತ ಅನಿಸ್ತಾ ಇದೆ. ಸಾಮಾನ್ಯ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಪರಿಸ್ಥಿತಿ ಹೀಗಿಲ್ಲ. ಉತ್ತರ ಕರ್ನಾಟಕದಲ್ಲೇ ಹೀಗಿರ್ತಕ್ಕಂಥದ್ದು ಕುಗ್ರಾಮಗಳು. ಆ ಕುಗ್ರಾಮಗಳಲ್ಲಿ ಜಾತಿ ಪದ್ಧತಿ ಅಂತಕ್ಕಂಥದ್ದು ತಾಂಡವವಾಡ್ತಾ ಇದೆ. ಇವತ್ತಿಗೂ ಕೂಡ ಮೇಲ್ವರ್ಗ ಕೆಳವರ್ಗ ಅಂತಕ್ಕಂಥದ್ದು, ಕೆಳವರ್ಗದವರು ಮೇಲ್ವರ್ಗದವರ ಬೀದಿಗೆ ಬರಬಾರದು, ಅವ್ರ ಮುಖ ನೋಡಬಾರದು. ಆದರೆ ನನ್ನ ಜನಪ್ರತಿನಿಧಿಗಳಾಗಿ ಜನ ಏನು ಇವ್ರ ಹತ್ರ ಬಂದು ವೋಟ್ ಕೇಳ್ತಾರೆ, ಅವರಿಗೆ ಕನಿಷ್ಠ ಜವಾಬ್ದಾರಿ ಆದರೂ ಇರಬೇಕು. ಇವರೂ ಕೂಡ ಮನುಷ್ಯರೇ, ಇವರಿಂದನೂ ನಾವು ವೋಟ್ ಹಾಕಿಸ್ಕೊಂಡಿದ್ದೀವಿ, ಇವರಿಂದನೂ ನಾವು ಗೆದ್ದಿದ್ದೀವಿ, ಇವರು ಕೂಡ ಸಮಾಜದಲ್ಲಿ ಸಮಾನರು, ಇವರು ಕೂಡ ಎಲ್ಲರಂತಾನೆ ಮನುಷ್ಯರು ಅಂತಕ್ಕಂಥ ವಿಚಾರಗಳು. ಯಾಕೆಂದ್ರೆ ಇದು ಒಂದೇ ಘಟನೆ ಅಲ್ಲ ಇದು. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ದೇವರಿಪ್ಪರಿಗೆ ಶಾಸಕರಾದ ಪಾಟೀಲ್ ನಡಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಸಾಹೇಬ್ರೆ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಕ್ಷೇತ್ರ ಅಂದಾಗ ನಮಗೆ ನಿಜಕ್ಕೂ ಶಾಕ್ ಆಯ್ತು ನಡಹಳ್ಳಿ ಅವರೇ. ನಿಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಈ ಒಂದು ಗ್ರಾಮ ಹಾಳಗುಂಡಕನಾಳ ಅಂತ ದಲಿತರನ್ನ ಕಟ್ಟಾಕಿ ಮರಕ್ಕೆ ಹೊಡಿತಾ ಇದ್ದಾರೆ ಮುಸ್ಲಿಮ್ಸು. ದಲಿತರಿಗೆ ವಿಪರೀತವಾದ ಶೋಷಣೆ ನಡೀತಾ ಇದೆ. ಇವೆಲ್ಲ ತಮ್ಮ ಗಮನಕ್ಕೆ ಬರ್ತಾನೆ ಇಲ್ವಾ ಪಾಟೀಲ್ರೆ? ಸರ್, ಒಂದು ದಯಮಾಡಿ ತಮ್ಮಲ್ಲಿ ಒಂದು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ಹೇಳಿ. ನಮ್ಮ ಭಾಗದಲ್ಲಿ ಇವತ್ತು ಮುಸ್ಲಿಮ್ಸ್ ಆಗಲಿ ದಲಿತರಾಗಲಿ ಎಲ್ಲ ಒಳ್ಳೆ ಸಾಮರಸ್ಯದಿಂದ ಅಲ್ಲಿ ಜೀವನ ನಡೆಸ್ತಾರೆ ಹಳ್ಳಿಗಳಲ್ಲಿ.
ಈ ಒಂದು ಘಟನೆ ಏನಿದೆ ಇದು ನಡಿಬಾರ್ದಾಗಿತ್ತು. ನಡೆದಿದ್ದನ್ನ ನಾವು ಇಮಿಡಿಯೇಟ್ ಅಲ್ಲಿ ಗಮನಕ್ಕಿದ್ದು 3 ದಿವಸ ಹಿಂದೆ ನಡೆದಿರೋ ಘಟನೆ ಇದು. ತಕ್ಷಣ ಇಮಿಡಿಯೇಟ್ ಅಲ್ಲಿ ಸ್ಥಳೀಯ PSI ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಅವ್ರನ್ನ ರೆಸ್ಕ್ಯೂನು ಮಾಡಿದ್ದಾರೆ. ಮತ್ತೆ ಬಂದು ಅವ್ರನ್ನ ಆಸ್ಪತ್ರೆಗೆ, ಯಾಕಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಆಸ್ಪತ್ರೆಗೆ ಸೇರಿಸುವಂತದಕ್ಕೆ ಇಲ್ಲ ಸರ್ ಆಸ್ಪತ್ರೆಗೆ ಹೋಗ್ತೀವಿ. ಒಂದೇನಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರು ಕೂಡ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ ಅಂದ್ರೆ ಏನರ್ಥ? ಸರ್ ನಾನು ಈಗ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ನಾನು 2 ದಿವಸದಿಂದನೇ DSP ಅವ್ರ ಹತ್ರನೂ ಮಾತಾಡಿದ್ದೇನೆ. ಆಮೇಲೆ ಇವತ್ತು ಕೂಡ 2 ದಿವಸದಿಂದನೇ ನೀವು DSP ಅಂತ ಹೋದ್ರು ಕೂಡ ಏನು ಸ್ಟೆಪ್ಸ್ ತಗೊಂಡಿಲ್ಲ ಸರ್. ಒಂದ್ ನಿಮಿಷ ಸರ್. ಅಲ್ಲಿ ಏನಾಗಿದೆ, ಇವ್ರು ಬಂದ ತಕ್ಷಣ ಇಮಿಡಿಯೇಟ್ ನಾವು ಆಸ್ಪತ್ರೆಗೆ ಹೋಗ್ತೀವಿ ಅಂದರೆ ಅಲ್ಲಿ ಅವರು ಆ ಒಂದು ಘಟನೆ ಏನು ಮರ ಕಟ್ಟಾಗಿ ಕೊಡಿತಕ್ಕಂಥದ್ದು ಏನಿದೆ ಅದು ಅನಾಗರಿಕ ಕೆಲಸ. ಅದು ಯಾರೇ ಮಾಡಿದ್ರು ಅದನ್ನ ನಾವು ಉಗ್ರವಾಗಿ ಖಂಡಿಸಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ. ಅದನ್ನ ನಮ್ಮ ಪೊಲೀಸ್ ಇಲಾಖೆಯವರು ಖಂಡಿತ ಮಾಡ್ತಾರೆ. ಬಟ್ ನಿಮ್ಗೆ ಅನಿಸ್ತಾ ಇಲ್ವಾ ನಿಮ್ಮ ಪೊಲೀಸ್ ಇಲಾಖೆಯವರು ತುಂಬಾ ತಡ ಮಾಡಿದ್ರು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಸರ್? ಇಲ್ಲ, ಅದು ಏನಾಗಿದೆ ಅದನ್ನ ಅವರು ಅಲ್ಲಿ ಮೊದಲು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಹೋದ್ರಂತೆ. ನಾನು DSP ಅವ್ರ ಹತ್ರ ನಾನು ಮಾತಾಡಿದೆ. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿರೋದು 2 ದಿನ ಆಗಿದೆ. ಯಾಕೆ FIR ಆಗಿಲ್ಲ ಸರ್? ಇವತ್ತು ಕೂಡ ಪೊಲೀಸ್ ಇಲಾಖೆ ಇಲ್ಲ. DSP ಅವರೇ ಸ್ವತಃ ಮುತುವರ್ಜಿ ವಹಿಸಿದ್ದಾರೆ. ಇವತ್ತು ಕೂಡ ಅಲ್ಲಿ ಪೊಲೀಸ್ನವರು ಅವರು ಆಸ್ಪತ್ರೆಗೂ ಹೋಗಿದ್ದಾರೆ. ಅಲ್ಲಿ ಹೋಗಿ ಅದನ್ನ ಕಂಪ್ಲೇಂಟ್ ಏನಿದೆ ತಗೊಂಡು ಒಂದ್ ಹೇಳ್ತೀನಿ ಕೇಳಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಪಾಟೀಲ್ರೆ. ಯಾವಾಗ ಪಬ್ಲಿಕ್ ಟಿವಿನಲ್ಲಿ ಸುದ್ದಿ ಹೈಪ್ ಆಗೋದಕ್ಕೆ ಶುರು ಆಯ್ತು ಅವಾಗ ಚುರುಕು ಮುಟ್ತು ನಿಮ್ ಪೊಲೀಸ್ ಇಲಾಖೆಗೆ. ಅಲ್ಲಿ ತನಕ ಏನು ಮತ್ತೆ ಇನ್ನೊಂದೇನಂತಂದ್ರೆ ಮತ್ತೆ ಹೋಗಿ ಕೇಳಿದ್ರಂತೆ, ಸರ್ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀವಲ್ಲ ಅಂದ್ರೆ ಏನಾಗಿದೆ ನಿನಗೆ ಮಹಾ ಹೋಗೋ, ಏನಾಗಲ್ಲ ಸರಿ ಹೋಗುತ್ತೆ ಅಂತ ಕಳಿಸ್ತಾರಂತೆ. ಮತ್ತೆ ನಮ್ಮ ಪ್ರತಿನಿಧಿ ಹೇಳ್ತಾರೆ ಇಲ್ಲಿ ಸವರ್ಣೀಯರು ಮತ್ತು ದಲಿತರು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕಂದಕ ಇದೆ ಸರ್. ಅವ್ರನ್ನೇ ಮಾತಾಡ್ಸಿದ್ವಿ ನಾವು ಗ್ರಾಮಸ್ಥರನ್ನ. ಅವರೇ ಹೇಳ್ತಾರೆ ನಮ್ಮನ್ನ ವಿಪರೀತ ಶೋಷಣೆ ಮಾಡ್ತಾ ಇದ್ದಾರೆ ಅಂತ. ನೀವ್ ಹೇಳ್ತೀರಾ ಸಾಮರಸ್ಯ ಅಂತ. ಎಲ್ಲಿ ಬಂತು ಸಾಮರಸ್ಯ ಸರ್? ಒಂದ್ ನಿಮಿಷ. ಅಲ್ಲಿ ಮುಸ್ಲಿಂ ಸಮುದಾಯದ ಬಂಧುಗಳಿರ್ಲಿ ಮತ್ತು ದಲಿತ ಸಮುದಾಯದ ಬಂಧುಗಳಿರ್ಲಿ, ಲಿಂಗಾಯತ ಸಮುದಾಯದ ಬಂಧುಗಳು ಎಲ್ಲರೂ ಬಹಳ ಸಾಮರಸ್ಯದ 3ನೇ ಘಟನೆ ಗಮನಕ್ಕೆ ಬಂದಿದೆಯಾ ಸರ್? ಇದು 3ನೇ ಘಟನೆ ಅಂದ್ರೆ ನಿಮ್ಮ ಕ್ಷೇತ್ರದಲ್ಲ, ನಿಮ್ಮ ಸುತ್ತಮುತ್ತ ಮುದ್ದೇಬಿಹಾಳದಲ್ಲೂ ಕೂಡ ಹೀಗೆ ಆಗಿತ್ತು. ಆಯ್ತಾ, ದಲಿತರನ್ನ ಬಹಿಷ್ಕಾರ ಹಾಕಲಾಗಿತ್ತು, ಊರಿಂದ ಅವರನ್ನ ದೂರ ಇಡಲಾಗಿತ್ತು. ಇವೆಲ್ಲ ಘಟನೆಗಳು ನಡೆದಿದೆ ನೋಡಿ ಸರ್. ಈಗ ಆ ಕಾಲ ಅಷ್ಟು ಗಂಭೀರತೆ ತಾವೇನ್ ಹೇಳ್ತಾ ಇದ್ರಿ ಆ ರೀತಿ ಆದಂತದ್ದು ಏನಿಲ್ಲ. ಅಲ್ಲಿ ನಾವು ಪಾಟೀಲ್ರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ. ಆ ದೃಶ್ಯವನ್ನ ನೋಡ್ತಾ ಇದ್ದಾಗ ಎಂಥ ಕುಗ್ರಾಮ ಅದು ಅಂತ ಗೊತ್ತಾಗುತ್ತೆ. ಯಾವ ಅಭಿವೃದ್ಧಿಯೂ ಕಂಡಿಲ್ಲ, ಟಾರ್ ರೋಡ್ ನೋಡಿಲ್ಲ ಊರು. ಆಯ್ತಾ, ಅಂತ ಕುಗ್ರಾಮದಲ್ಲಿ ಇವೆಲ್ಲ ಇರೋದು ಸಹಜ. ಒಂದ್ ನಿಮಿಷ ಹೇಳಿ. ಆ ರಸ್ತೆನ ನಾನು MLA ಆದ್ಮೇಲೆ ಆ ಊರಿಗೆ ಡಾಂಬರ್ ರೋಡ್ ಮಾಡಿದೀನಿ. ಎಲ್ಲಿ ಡಾಂಬರ್ ಕಾಣಿಸ್ತಾನೆ ಇಲ್ಲ. ನಾನು ಯಾವ್ದು ಸರ್? ನಾವು ಆ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ ಸರ್. ಈಗ ನೀವು ವಿಜುವಲ್ಸ್ ಎಲ್ಲಿ ಹಿಡಿದಿರಿ ಅಂತ ನನಗೆ ಹೆಂಗ್ ಗೊತ್ತಾಗಬೇಕು? ನಾನು ಇಲ್ಲ ಹೊರಗಡೆ ಇದ್ದೀನಿ ಈಗ. ಹಿಂಗಾಗಿ ನಾನ್ ನೋಡಿಲ್ಲ ಅದನ್ನ. ಆ ಊರಿಗೆಲ್ಲ ರಸ್ತೆ ಮಾಡ್ತಿದೀವಿ, ಸಮುದಾಯ ಭವನಗಳನ್ನು ಮಾಡ್ತಿದೀವಿ ಸರ್. ನಾನೊಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ತೀರಾ ದಕ್ಷಿಣ ಕರ್ನಾಟಕದಲ್ಲಿ ಈ ತರ ಇಲ್ಲ ರೀ ಸ್ಥಿತಿ. ಉತ್ತರ ಕರ್ನಾಟಕದಲ್ಲೇ ಈ ತರ ಸರ್ ಅಭಿವೃದ್ಧಿ ವಿಷಯದಲ್ಲಿ ನಮ್ಗೆ ತಾರತಮ್ಯ ಮಾಡ್ತಾರೆ ಗೊತ್ತಾ ನಿಮ್ಗೆ? ಅಯ್ಯೋ ಆ ವಿಚಾರ ಬಿಡಿ, ಪಕ್ಕಕ್ಕೆ ಬಿಡಿ. ನೀವು ಶಾಸಕರಾಗಿ ಈಗ 4 ವರ್ಷ ಆಯ್ತಲ್ವಾ? ಇದೇನಿದು ತೀರಾ ನಾವೆಷ್ಟು ಮುಂದುವರೆದಿದೀವಿ ಅಂತಂದ್ರೆ ದಲಿತರೊಬ್ಬರನ್ನ ರಾಷ್ಟ್ರಪತಿ ಮಾಡ್ತಾ ಇದೀವಿ ನಮ್ಮ ದೇಶದಲ್ಲಿ. ಇವತ್ತು ದಲಿತರಿಗೆ ಈ ಸ್ಥಿತಿನ ಸರ್. ಈಗ ಒಂದ್ ಮಾತು ಹೇಳ್ತೀನಿ, ಇಲ್ಲಿ ದಲಿತರು ಮುಸ್ಲಿಮ್ಸ್ ಅಂತೇಳಿ ದಯಮಾಡಿ ಅದನ್ನ ನಾವು ಆ ರೀತಿ ಅರ್ಥ ಮಾಡ್ಕೊಡೋದು. ಯಾಕೆ ಮತ್ತೆ ಅವ್ರು ಹಂಗೆ ಆ ಜನಗಳೇ ಹೇಳೋದು. ನಿಮಗ್ ಬೇಕಾದ್ರೆ ನಾನು ಕೇಳಿಸ್ತೀನಿ ಮತ್ತೊಂದ್ಸರ್ತಿ. ಅವ್ರು ಹೇಳ್ತಾರೆ ನಮಗೆ ವಿಪರೀತವಾದ ಶೋಷಣೆ ಇದೆ ಸರ್, ನಮ್ಮನ್ನು ಯಾರು ತಲೆ ಮತ್ತೆ ನೋಡಿ ಅವ್ರನ್ನ ಕಟ್ಟಾಕ ಹೊಡಿಬೇಕಾದ್ರೆ ಸವರ್ಣೀಯರು ನೋಡ್ತಾ ಇದ್ದವ್ರು ಯಾರು ಬಿಡ್ಸಕ್ ಬಂದಿಲ್ಲ ಅವ್ರನ್ನ. ಒಂದ್ ನಿಮಿಷ. ನಿಮ್ ಮಾಧ್ಯಮದ ಸ್ನೇಹಿತರಿಗೇನು ಅದು ಗೊತ್ತಿಲ್ಲದೆ ಇರೋ ಊರಲ್ಲ. ಆದ್ರೆ ಇನ್ನೊಂದು ಪಕ್ಕದ ಊರಲ್ಲಿ ಕೂಡ ಒಬ್ಬರು ಮಾಧ್ಯಮದವರು ಮೀಡಿಯಾದಲ್ಲಿ ಟಿವಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆ, ಡಿಸ್ಟ್ರಿಕ್ಟ್ ರಿಪೋರ್ಟರ್, ಅದೇ ಪಕ್ಕದ ಊರವ್ರು ಇದ್ದಾರೆ. ಅಲ್ಲಿ ಎಲ್ಲಾ ರಸ್ತೆಗಳನ್ನು ಮಾಡಿದೀವಿ, ಅದೇನು ಪ್ರಶ್ನೆ ಇಲ್ಲ. ಇದೊಂದು ಅಭಿವೃದ್ಧಿ ವಿಚಾರನ ಸೆಕೆಂಡರಿ ಅಂತ ಅನ್ಕೊಳ್ಳೋಣ. ಪ್ರೈಮರಿ ವಿಚಾರ ಇನ್ನೂ ಜಾತಿ ತಾರತಮ್ಯ ಅಂತಕ್ಕಂಥದ್ದು ತಾಂಡವವಾಗ್ತಾ ಇದೆ ಸರ್. ನಾನು ಅದಕ್ಕೆ ಹೇಳಿದೆ, ನಿಮ್ಮದು ನೋಡಿದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಮ್ದು ಅಹಿಂದ ಸರ್ಕಾರ, ದಲಿತ ಪರ ಸರ್ಕಾರ ಅಂತಾರೆ. ಮುಖ್ಯಮಂತ್ರಿಗಳು ನೋಡ್ಬೇಕು ಇದನ್ನ.
ಸರ್ ಒಂದ್ ನಿಮಿಷ, ಈಗ ಇದು ಒಂದು ಇಂಡಿವಿಜುವಲ್ ಘಟನೆ ಅಷ್ಟೇ. ಅದನ್ನ ನಾನು ಖಂಡಿತವಾಗಿ ಯಾಕೆ ಹಾಗಾದ್ರೆ ದಲಿತರು ಪ್ರೀತಿ ಮಾಡಬಾರ್ದಾ? ಸಪೋರ್ಟ್ ಮಾಡಲ್ಲ. ದಲಿತರು ಮುಸ್ಲಿಂ ಪ್ರೀತಿ ಮಾಡ್ಬಿಟ್ರೆ ಮಹಾ ಅಪರಾಧ ಆಗ್ಬಿಡುತ್ತಾ? ಯಾರು ನೋಡಿ ಸರ್, ಮನುಷ್ಯನನ್ನ ಯಾರಿಗೆ ಬೇಕಾದ್ರೂ ಯಾರು ಬೇಕಾದ್ರೂ ಪ್ರೀತಿ ಮಾಡ್ತಾರೆ. ಅದಕ್ಕೆ ಈ ಶಿಕ್ಷಣ ಜಾತಿ ಮರಕಟ್ಟಾಕ್ಬಿಟ್ಟು ಹೊಡೆಯೋದು ಇಲ್ಲ ನನಗೆ ಅಲ್ಲ. ನೋಡಿ ಸರ್, ಈಗ ಅವರು ಅಲ್ಲಿ ನಡೆದಿರ್ತಕ್ಕಂಥ ಒಂದು ಇಂಡಿವಿಜುವಲ್ ಘಟನೆ ಅದು, ಅದ್ರ ಬಗ್ಗೆ ಕಾನೂನು ಕ್ರಮನ ಖಂಡಿತ. ಸಾಹೇಬ್ರೆ, ಇವಾಗ ಪೊಲೀಸರು ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಅವರು ಪೊಲೀಸರು ಅವ್ರು ಏನು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಮಾಡ್ತಾರೆ. ಒಬ್ಬ ಶಾಸಕರಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ತಾವೇನ್ ಮಾಡ್ತಾರೆ ಅದನ್ನ ಹೇಳಿ ಪಾಟೀಲ್ ರೇ. ಸರ್ ನೋಡಿ ಸರ್, ನಾನು ಕಾನೂನನ್ನ ಯಾರೇ ಕೈಗೆತ್ಕೊಂಡಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಖಂಡಿತವಾಗ್ಲೂ ಕೂಡ ನಾನು ಇಲಾಖೆಯವರಿಗೆ ಸ್ಪಷ್ಟವಾಗಿ ಹೇಳಿದರೆ, ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ. ಆಮೇಲೆ ಸಾಹೇಬ್ರೆ, ನೀವು ಆ ಕೆಲಸ ಮಾಡಿದ್ರೆ ನಾವು ಅದನ್ನು ಪ್ರಸಾರ ಮಾಡ್ತೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾವೇನು ಪಾಟೀಲರ ವಿರುದ್ಧ ಅಲ್ಲ, ವಿರೋಧಿಗಳಲ್ಲ. ನೀವು ಒಳ್ಳೆ ಕೆಲಸ ಮಾಡಿ, ಖಂಡಿತ ನಿಮಗೆ ಶಾಬಾಸ್ಗಿರಿ ಕೊಡ್ತೀವಿ. ಆ ಕೆಲಸ ಮಾಡಿ ದಯವಿಟ್ಟು. ಸರ್ 100% ಕಾನೂನು ಕ್ರಮ ಹಾಗೆ ಆಗ್ತದೆ. ಯಾರೇ ತಪ್ಪು ಮಾಡಿರ್ಲಿ, ಈ ರೀತಿ ಮರಕ್ಕಟ್ಟು ಹೊಡೆಯೋದು ತಪ್ಪು. ಯಾರೇ ಹೊಡೆದಿದ್ರು ಕೂಡ ಅದನ್ನ ನಾನು ಖಂಡಿಸ್ತೇನೆ. ಅವ್ರ ಮೇಲೆ ಕಾನೂನು. ಎಸ್ ಪಾಟೀಲ್ ರೇ, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.